ಒಂದು ಇಡೀ ಸಿನಿಮಾ ಒಂದೇ ಕೋಣೆಯಲ್ಲಿ ತೋರಿಸೋಕ್ಕೆ ಸಾಧ್ಯನಾ? ಬರೀ ತೋರಿಸೋದಲ್ಲ, ಇಡೀ ಸಿನಿಮಾ ಪ್ರೇಕ್ಷಕರ ಗಮನ ಎಲ್ಲೂ ಹರಿಯದಂತೆ ಬಿಗಿಯಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯನಾ? ಹೌದು, ಇದು ಸಾಧ್ಯ. ಅದೇ ರೆಜಿನಾಲ್ಡ್ ರೋಸ್ ಬರೆದಿರುವ, ಸಿಡ್ನಿ ಲೂಮೆಟ್ ಡೈರೆಕ್ಷನ್ ಮಾಡಿರುವ, ಹೆನ್ರಿ ಫಾಂಡಾ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವ 1957ರಲ್ಲಿ ಬಿಡುಗಡೆಯಾದ ಒಂದು ಕ್ಲಾಸಿಕ್ ಸಿನಿಮಾ 12 ಆ್ಯಂಗ್ರಿ ಮೆನ್. ಇದು ಒಂದು ಅಸಾಧಾರಣವಾದ ಕಥಾರೂಪ. ಈ ಕಥೆಯ ಮೂಲ ವಿಷಯ, ಕೊಲೆ ಆರೋಪದಲ್ಲಿ ಸಿಕ್ಕಿಕೊಂಡ ಯುವಕನಿಗೆ ಮರಣದಂಡನೆ ವಿಧಿಸುವುದೇ ಅಥವಾ ಇಲ್ಲವೇ ಎಂಬ ತೀರ್ಮಾನ, ಗಿಲ್ಟಿ ಆರ್ ನಾಟ್ ಗಿಲ್ಟಿ. ಈ ಸಿನಿಮಾದಲ್ಲಿ ಒಂದು ಕೊಲೆ ಆಗಿದೆ, ಆದರೆ ಇಲ್ಲಿ ಯಾವ ಕೊಲೆಯ ದೃಶ್ಯ ಕೂಡ ತೋರಿಸೋದಿಲ್ಲ. ನಮಗೆ ಆ ಕೊಲೆ ನಮ್ಮ ಕಣ್ಣು ಮುಂದೆ ನಡೆದಿದೆ ಅಂತ ಕೇವಲ ಸಂಭಾಷಣೆ ಮೂಲಕ ಪ್ರೇಕ್ಷಕರನ್ನು ನಂಬಿಸ್ತಾರೆ. ಈ ಸಿನಿಮಾದಲ್ಲಿ ಸಂಭಾಷಣೆ ಹಾಗೂ ಪಾತ್ರಗಳ ಮಧ್ಯೆ ನಡೆಯುವ ಚಿಂತನೆಗಳ ಮೂಲಕ ದ್ವಂದ್ವ ಮೂಡಿಸಲಾಗಿದೆ. ಒಂದು ಕಥೆಯನ್ನು ಒಂದೇ ಕೋಣೆಯಲ್ಲಿ ಹೇಳೋದು ಈ ಸಿನಿಮಾದ ದೊಡ್ಡ ಶಕ್ತಿ. ಮತ್ತು ಈ ಕಥೆಯಲ್ಲಿ ಇರುವ ಸೈಕಲಾಜಿಕಲ್ ಡೆಪ್ತ್. ಇಲ್ಲಿ ಬರುವ ಎಲ್ಲ ಪಾತ್ರಗಳು ವಿಭಿನ್ನ. ಇಲ್ಲಿ ಕೆಲವರಿಗೆ ಇದು ಜಸ್ಟ್ ಒಂದು ಕೇಸ್, ಇನ್ನು ಕೆಲವರಿಗೆ ಟೈಮ್ ಪಾಸ್, ಕೆಲವರಿಗೆ ಕುತೂಹಲ, ಇನ್ನು ಕೆಲವರಿಗೆ ಪರ್ಸ್ನಲ್. ಸೆಕೆ, ಗಾಳಿ, ಮಳೆ, ವಿಂಡೋ ಓಪನ್ ಮಾಡೋದು, ಅದರ ಮಧ್ಯೆ ನಡೆಯುವ ಸಂಭಾಷಣೆ, ಅದರಿಂದ ಬದಲಾಗುವ ಮನಸ್ಥಿತಿಗಳು. ಈ ಮನಸ್ಥಿತಿ ಪ್ರಭಾವದ ಮೇಲೆ ಇನ್ನೊಂದು ಜೀವನ ನಿಂತಿರುತ್ತೆ. ಕಥೆಯಿಂದ ದೂರ ಹೋಗದೆ ಕತೆ ಮಧ್ಯದಲ್ಲೇ ಬೇರೆ ಬೇರೆ ಡೈಮೆನ್ಷನ್ ತೋರಿಸೋದು ಬಹಳ ಕಷ್ಟಕರವಾದ ಕೆಲಸ. ಅದು ಸಿನಿಮಾದಲ್ಲಿ ಬಹಳ ಸುಲಭವಾಗಿ ಮಾಡಿದ್ದಾರೆ. ಎಷ್ಟೊಂದು ಸ್ಕೂಲ್ಸ್ ಮತ್ತು ಕಾಲೇಜಸ್ನಲ್ಲಿ ಈ ಸಿನಿಮಾ ಒಂದು ಸೈಕಲಾಜಿಕಲ್ ಸ್ಟಡಿ ಮೆಟೀರಿಯಲ್ ಆಗಿದೆ. ಪಾತ್ರಗಳ ಶಕ್ತಿ ಮತ್ತು ನಟನಾ ಕೌಶಲ್ಯ. ಆ ಕೋಣೆಯಲ್ಲಿ 12 ಜನ ಅಲ್ಲ, 13 ಜನ ಇರ್ತಾರೆ. ಯಾರಪ್ಪ ಇದು ಇನ್ನೊಬ್ಬ ಆ್ಯಂಗ್ರಿ ಮೆನ್ ಅಂತ ಅಂದ್ಕೊಂಡ್ರ? ಅದು ನಾವೇ ಪ್ರೇಕ್ಷಕರು. ಅದಕ್ಕೆ ಕಾರಣ ಆ್ಯಕ್ಟರ್ಸ್ನ ಪರ್ಫಾರ್ಮೆನ್ಸು, ಒಬ್ಬರಿಗಿಂತ ಇನ್ನೊಬ್ಬರು. ಇಲ್ಲಿ ಪ್ರಮುಖವಾದದ್ದು 12 ಜನ ನ್ಯಾಯ ನಿರ್ಣಯಕಾರರು. ತಮ್ಮ ವೈಯಕ್ತಿಕ ಪೂರ್ವಗ್ರಹಗಳು, ಜಾತಿ ವರ್ಗದ ಕಲ್ಪನೆಗಳು ಹಾಗೂ ನಿರೀಕ್ಷೆಗಳ ಮೂಲಕ ತೀರ್ಮಾನವನ್ನು ಹೇಗೆ ಎತ್ತೆಚ್ಚಾರಣೆ ಮಾಡುತ್ತಾರೆ ಎಂಬುದು. ಈ ಸಿನಿಮಾ ಕೇವಲ ಅಮೆರಿಕದಲ್ಲಿ ಅಲ್ಲ, ಇಡೀ ಜಗತ್ತಿನಲ್ಲಿ ನ್ಯಾಯ, ತರ್ಕ ಮತ್ತು ಪ್ರಜ್ಞೆಯ ಮಾದರಿಯಾಗಿ ಮೆಚ್ಚುಗೆ ಪಡೆದಿದೆ. ಅನೇಕ ಭಾಷೆಗಳಲ್ಲಿ ನಾಟಕ ರೂಪಾಂತರಗಳಾಗಿವೆ. ಅಂತೆಯೇ ಕನ್ನಡದಲ್ಲೂ ಹಲವಾರು ಸಂಸ್ಕರಣೆಗಳು, ನಾಟಕಗಳು ಬಂದಿವೆ. ಇದಲ್ಲದೆ ಕನ್ನಡದಲ್ಲಿ ಇದೇ ಕತೆ ಆಧಾರಿತ ಸಿನಿಮಾ ದಶಮುಖ ಸಹ ಬಂದಿದೆ. ಒಟ್ಟಿನಲ್ಲಿ ಹೇಳೋದಾದರೆ 12 ಆ್ಯಂಗ್ರಿ ಮೆನ್ ಒಂದು ಕ್ಲಾಸಿಕ್ ಸಿನಿಮಾ. ಇದು ಕಾಲಾತೀತವಾದ ಸಂದೇಶ ನೀಡುತ್ತೆ. ವೈಯಕ್ತಿಕ ಧೈರ್ಯ ಮತ್ತು ನ್ಯಾಯಪಾಲನೆ ಮಹತ್ವವನ್ನು ತೋರಿಸುತ್ತೆ. ಸದ್ಯಕ್ಕೆ ಈ ಸಿನಿಮಾ ಪ್ರೈಮ್ ವಿಡಿಯೋನಲ್ಲಿ ಅವೈಲೇಬಲ್ ಇದೆ. ಧನ್ಯವಾದಗಳು.